ತಾವು ಹೇಳಿಕೆ ಕೊಟ್ಟ ಮೇಲೆ ಬಹಳ ಸಂಚಲನ ಸೃಷ್ಟಿಯಾಗಿದೆ. ಯಾವ ಹೇಳಿಕೆ ಕೊಟ್ಟಿದ್ದೇನೆ? ರೀಶಫಲ್ ಆದ್ರೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ, ರೀಶಫಲ್ ಆಗದೆ ಇದ್ರೆ ಬದಲಾವಣೆ ಅನ್ನೋ ತರದಲ್ಲಿ ಚರ್ಚೆಗಳು ಬಹಳ ಜೋರಾಗಿದೆ. ರಾಜಕೀಯ ಬದಲಾವಣೆ ಅಂದ್ರೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂತ ಹೇಳಿದ್ದೀನಿ ಅಷ್ಟೇ. ಈಗ ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಈಗ ಒಂದು 5-6 ತಿಂಗಳು ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ನೀವೇ ಹೇಳಿದೀರಾ. ಅವರು ಹೇಳಿದ್ದಾರೆ. ಅವರು ಮಾಡೋದಿಲ್ಲ, 2 ವರ್ಷ ಕಳೆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ 2.5 ವರ್ಷ ಆಗ್ತದೆ. 2 ವರ್ಷ ಆದ್ಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ರೆ ಅವರ ನಾಯಕತ್ವ ಅಬಾಧಿತ. ಒಂದ್ ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ. ಕೋರ್ಟ್ ಕೇಸು ಅವು ಇವು ಇರ್ತಾವ್ರಿ, ಬರೀ ಇದಕ್ಕೆ ಹೋಗ್ತಾರೆ ಅಂದ್ರೆ ಅವರು. ನವೆಂಬರ್ 11ಕ್ಕೆ ರಾಹುಲ್ ಗಾಂಧಿ ಅವ್ರದ್ದು ವೈಯಕ್ತಿಕವಾಗಿ ನೀವು ಪರ್ಸನಲ್ ಭೇಟಿ ಆಗ್ಬೇಕಂತ ಟೈಮ್ ಕೇಳಿದ್ದಾರೆ. ಒಳ್ಳೇದು, ಕೇಳಲಿ, ಭೇಟಿ ಮಾಡ್ಲಿ. ಅಲ್ಲಪ್ಪ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೇನು ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಸೂಚನೆಗಳು ಏನ್ ಕೊಡ್ತಾರೆ ಆ ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನ್ ದೊಡ್ಡ ಇದೇನಲ್ವಲ್ಲ. ಅವ್ರು ಕೆಪಿಸಿಸಿ ಅಧ್ಯಕ್ಷ ತಾನೆ. ನಾನು ರಾಹುಲ್ ಗಾಂಧಿ ನೋಡೋದು ಅಂದ್ರೆ ಅದು ಬೇರೆ ಅರ್ಥ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮ್ಗೆ. ಅವರಿಗೆ ಸ್ಪೆಸಿಫಿಕ್ ಅಜೆಂಡಾ ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ. ಅದಾಗುತ್ತೆ. ಕಾಂಗ್ರೆಸ್ ಭವಿಷ್ಯದ ದೃಷ್ಟಿಯಿಂದ ನೋಡ್ರಿ, ಭವಿಷ್ಯದ್ದು ನೋಡಿ ಹೇಳ್ತೀನಿ. ನಾನು ಪದೇ ಪದೇ ಮೊದಲಿಂದನೂ ಹೇಳ್ತೇನೆ, ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ. ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, ಜೆಡಿಎಸ್ಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ಒಂದೊಂದ್ಸರಿ ನೋಬಡಿ ಇಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಅಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್, I can definitely say Siddaramaiah is most not inevitable, evitable person for the Congress party. ಅದು ನನಗೆ ಗೊತ್ತಿಲ್ಲ. ನಡೀರಪ್ಪ, ಅಯ್ಯೋ ಎಲ್ಲರೂ ನಡೀತಾರೆ. ನಾಯಕರೇ ಈ ವ್ಯವಸ್ಥೆಗೆ ಯಾರು ಅನಿವಾರ್ಯ ಅಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು ಸರ್? ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ. ಇಲ್ಲೆಲ್ಲ ಮಳೆ ಬರ್ತಾ ಇದ್ದ, ಪಾಪ ಮಳೆನೇ ಆಗ್ತದೆ. ನಿಮ್ ಕ್ಯಾಮ್ರಾಗಳು ಅನಿಸ್ತೀರ, ನಡೀರಿ, ಒಳ್ಳೇದಾಗ್ಲಿ ನಿಮ್ಗೆ. ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿನಲ್ಲೂ ಕೂಡ ಬದಲಾವಣೆಗಳಿದಾವ್ರಿ. ಅದನ್ನ ಮಾತ್ರ ಹೇಳೋದೇ ಇಲ್ಲ ನೀವು. ಬರೀ ಇವ್ರದ್ದು ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಈವನ್ ಅಪೋಸಿಷನ್ ಲೀಡರ್ ಇಸ್ ಆಲ್ಸೋ ಶಾಡೋ ಚೀಫ್ ಮಿನಿಸ್ಟರ್. ಗೊತ್ತಾಯ್ತಾ? ಅವ್ರದ್ದು ಇಂಪಾರ್ಟೆನ್ಸ್ ಇರ್ತದೆ. ವಿರೋಧ ಪಕ್ಷದಲ್ಲೂ ಕೂಡ ಇದೆ, ಮತ್ತೆ ನ್ಯಾಷನಲ್ ಪಾರ್ಟಿನೂ ಇದೆ. ಅದರಿಂದ ಅವ್ರ ಮಾತುಗಳನ್ನು ಕೂಡ, ಅವರ ಬೆಳವಣಿಗೆಗಳು, ಅಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆನೂ ಕೂಡ ನೀವೆಲ್ಲ ನಿಗಾ ಇಟ್ಟು ನಮ್ಗೆ ಹೇಳಿ. ನಾಳೆ ಸಂಘಕ್ಕೆ ಇದು ಚಿತ್ತಾಪುರ ಸಂಘ ಸಂಬಂಧಪಟ್ಟಂಗೆ ಶಾಂತಿ ಸಭೆ ಇದೆ ಸರ್, ಅವಕಾಶ ಕೊಡಬೇಕಾ ಕೊಡಬಾರದು ಸರ್ ನಿಮ್ಮ ಪ್ರಕಾರ? ನೋಡಿ, ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ನಿರ್ದೇಶನದಂತೆ ನಾಳೆ ಶಾಂತಿ ಸಭೆ ಕರೆದಿರೋದು. ಹೈಕೋರ್ಟ್ ನಿರ್ದೇಶನ, ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಶಾಂತಿ ಸಭೆ ಕರೆದಿದ್ದಾರೆ. ನಾಳೆ ಶಾಂತಿ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಮಾತುಕತೆ ಆಗ್ತವೆ ಅದನ್ನ ಅಲ್ಲಿಂದ ನ್ಯಾಯಾಲಯಕ್ಕೆ ವರದಿ ಕೊಡ್ತಾರೆ. ಆನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಇದರಲ್ಲಿ ಯಾರದೇ ತೀರ್ಮಾನ ಹೇಳಿಕೆಗಳು ಇಲ್ಲ. ಪ್ರತಿಷ್ಠೆ ಅಲ್ಲದೆ ನ್ಯಾಯಾಲಯದ ಮುಂದೆ ಬಂದ್ಮೇಲೆ ಯಾವ ಪ್ರತಿಷ್ಠೆ ಇರ್ತದೆ? ನ್ಯಾಯಾಲಯದ ಪ್ರತಿಷ್ಠೆ, ನ್ಯಾಯಾಲಯದ ಸೂಚನೆ ಮುಖ್ಯ. ಸರ್, ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿದೆ. ಪರಮೇಶ್ವರ್ ಪರವಾಗಿ ಘೋಷಣೆಗಳು ಶುರುವಾಗಿದೆ. ಮುನಿಯಪ್ಪ ಆಗ್ಬೇಕು ಅಂತ ಇದ್ದಾರೆ. ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ ಸಿಎಂ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ? ಸಂತೋಷ ಪಡ್ಬೇಕಲ್ವಾ? ಸಂತೋಷ. ನಿಮ್ ಪ್ರಕಾರ ಸರ್ ಎಲ್ಲ ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಒಂದ್ ಪಕ್ಷ ಬದಲಾವಣೆ ಅದು ಇದು ಅಂತ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.